No, madam. MP influence. M for mother. P for power. ನಮ್ಮ ಅವ್ವನ ಇನ್ಫ್ಲೂಯೆನ್ಸ್. ಬಸ್ಸು, ನಿಮ್ಮ ಅಣ್ಣ ಗೆದ್ದಿರೋ ದುಡ್ಡನ್ನ ತಕೊಂಡಾಗಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬಿಡವ. ಯಾಕ್ಲ ಕಂಟಿ, ಯೋನಾಯ್ತು? ಅವ ಅದು ನಾನು ನಾನು ನೋಡು ಮರ್ತು ದುಡ್ಡು ಅಂತ ಹೇಳ್ಬಿಟ್ಟೆ. ನೀನು ಆ ದುಡ್ಡನ್ನ ಯೋನ್ ಮಾಡಿದ್ಯಾ ಅಂತ ನನಗೆ ಚಂದಾಗಿ ಗೊತ್ತಕ್ಕಲ್ಲ. ಅದನ್ನ ಸರಿಯಾದ ಜಾಗಕ್ಕೆ ಸೇರಿಸಿದ್ಯಾ? ಪುಟ್ಟಕ್ಕನೆ ಫೋನ್ ಮಾಡಿ ಹೇಳಿದ್ಲು. ಏಳು ಪುಟ್ಟಕ್ಕ. ಅಮ್ಮವ್ರೆ, ಅಳಿ ಅಂದರು ನಮ್ಮ ಮನೆಗೆ ಬಂದಿದ್ರು. ಯೋನಂತೆ? ಅವರು ಕುಸ್ತಿಯಾಗೆ ಗೆದ್ದಿದ್ದ ದುಡ್ಡನ್ನ ನನ್ನ ಕೈ ಕೊಟ್ಟವ್ರೆ. ನಾನು ಬೇಡ ಅಂದೆ ಅಮ್ಮವ್ರೆ. ಆದರೆ ಅಳಿ ಅಂದರೆ ಆ ದುಡ್ಡನ್ನ ನನ್ನ ಕೈಯಾಗಿ ಇಟ್ಬಿಟ್ಟು, ನನ್ನಂಗೆ ನಿಮ್ಗೆ ಮಗ ಇದ್ದಿದ್ರೆ ಅವನು ದುಡ್ಡು ತಂದು ಕೊಟ್ಟಿದ್ದನ್ನ ನೀವು ಇಸ್ಕೊತಿರ್ಲಿಲ್ವಾ ಅಂತ ಕೇಳಿ ಆ ದುಡ್ಡನ್ನ ನನ್ನ ಕೈಗಿಕ್ಕಿ ಮೆಸ್ನ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಹಂಗೆ ನೋಡಿದ್ರೆ ಈ ದುಡ್ಡು ಸೇರ್ಬೇಕಾದ ದುಡ್ಡು ನಿಮಗೆ, ಆ ದುಡ್ಡನ್ನ ನಿಮಗೆ ತಲುಪಿಸ್ಬೇಕು. ಅಳಿಯಂದ್ರಿಗೆ ಇದನ್ನ ಹೇಳ್ಬೇಡಿ, ಬೇಸರ ಮಾಡ್ಕೊಂತಾರೆ. ಈಗ ಕಾಸನ್ನ ನೀನು ನನಗೆ ಕೊಡಬೇಕು ಅಂದ್ಕೊಂಡಿದ್ಯಾ ಪುಟ್ಟಕ್ಕ? ಇವತ್ತು ನಾಳಿಕೋ ಕಂಟಿಗ ಇಸ್ಯಾಗ ಗೊತ್ತಾದ್ರೆ ಅವ್ ನಿನ್ ಮ್ಯಾಗ ಬೇಸರ ಮಾಡ್ಕೊಳಕ್ಕಿಲ್ವೇ? ಮಗನ್ನ ಕುಸ್ತಿಗೆ ಹೋಗೋದು ಬೇಡ ಅಂತ ಹೇಳ್ದವಳು ನಾನು. ಆದರೆ ನನ್ನ ಮಗ ಈಗ ನನ್ನ ಗೌರವನ ಇನ್ನೂ ಹೆಚ್ಚಿಗೆ ಮಾಡವನೆ. ಅದಕ್ಕೆ ಕಾರಣ ನೀನು ಪುಟ್ಟಕ್ಕ. ನಾನು ಕುಸ್ತಿಗೆ ಹೋಗೋದು ಬೇಡ ಅಂತ ಹೇಳ್ದಾಗ್ಲೂ ನಾನು ವಿರುದ್ಧ ಒಂದು ಮಾತಾಡಲಿಲ್ಲ. ಪಾಪ ನನ್ನ ಕಂಟಿ ಅದು ಯೋಟು ನೊಂದ್ಕಣ್ಣೋ ಯೋನು. ನಾವು ತಾಯಿ ಅಂದರೆ ಹಿಂಗೆ ಅಲ್ವಾ ಪುಟ್ಟಕ್ಕ? ಒಂದೊಂದ್ಕಿಂತ ಸ್ಯಾನೆ ಸ್ವಾರ್ಥಿಗಳಾಗ್ಬಿಡ್ತೀವಿ. ನಮ್ಮ ಮಕ್ಕಳು ಎಲ್ಲಿ ಪೆಟ್ಟು ತಿಂದು ನೋವು ಮಾಡ್ಕೋತಾರೋ, ನಮ್ಮ ದಾರಿ ಎಲ್ಲಿ ಬಿಟ್ಟೋಗ್ಬಿಡ್ತಾರೋ ಅನ್ನೋ ಚಿಂತೆ ನಮಗೆ. ಆದರೆ ನೀನು ನನ್ನ ಸ್ಥಾನನ ತುಂಬಿಟ್ಟೆ ಪುಟ್ಟಕ್ಕ. ನಿನ್ನ ಬಗ್ಗೆ ನನಗೆ ಸ್ಯಾನೆ ಹೆಮ್ಮೆ ಐತೆ. ನೀನಂತವ್ರು ಇನ್ನೂ ಈ ಪ್ರಪಂಚದಾಗ ಅವರ ಅಂತಾನೆ ನಂಗೆ ಆಶ್ಚರ್ಯ ಆಗ್ತೈತೆ ಪುಟ್ಟಕ್ಕ. ನನ್ನ ಮಗ ಕೊಟ್ಟ ಕಾಸನ್ನ ನೀನು ನಂಗೆ ಹೇಳ್ದೇನೆ ಹೆಂಗೆ ಬೇಕನ್ನ ಖರ್ಚು ಮಾಡ್ಕೋಬೋದಿತ್ತು. ಇಲ್ಲ, ಅದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನಂಗೆ ನಿಂತವನೇ ಮಾಡಿಕೊಂಡು ಸುಮ್ಕಿರ್ಬೋದಾಗಿತ್ತು. ಆದರೆ ನೀನು ನನ್ನ ಮಗಂಗೆ ಗೊತ್ತಾಗ್ದಂಗೆ ಆ ಕಾಸನ್ನ ನನಗೆ ವಾಪಸ್ ಕೊಡಬೇಕು ಅಂತಿದ್ಯಲ್ಲ. ನನಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಇಲ್ಲ ಅಮ್ಮವ್ರೆ, ಇದೇ ಸರಿ. ನಾನು ಆ ದುಡ್ಡನ್ನ ನಿಮಗೆ ನೀನೇ ಮಾಡಿಕ. ನನ್ನ ಮಗ ಸರಿಯಾಗೆ ಮಾಡೋನೆ ಪುಟ್ಟಕ್ಕ. ನಿಂತವ ಬಡ್ಡಿ ತಗೊಳಕ್ಕೂ ನನಗೆ ಇಷ್ಟ ಇಲ್ಲ. ಆದರೆ ತಗೊಳ್ತಿರೋದಕ್ಕೆ ಕಾರಣ ನಿನಗೂ ಸಂದಕ್ಕೆ ಗೊತ್ತೈತೆ. ನನ್ನ ಮನಸ್ಸಿನಾಗೆ ನಿಂಗೆ ಬ್ಯಾರೇನೆ ಸ್ಥಾನ ಕೊಟ್ಟಿವ್ನಿ ಪುಟ್ಟಕ್ಕ. ನಂಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಮ್ಮವ್ರೆ. ಇದ್ರಾಗೆ ಹೇಳೋದು ಕೇಳೋದು ಏನೂ ಇಲ್ಲ ಪುಟ್ಟಕ್ಕ. ಆ ಕಾಸ್ನಾಗೆ ನೀನು ಮೆಸ್ನ ಸರಿಯಾಗಿ ರಿಪೇರಿ ಮಾಡಿಸ್ಕ. ನನ್ನ ಮಗನ ನಾನು ಸರಿಯಾದ ದಾರಿನಾಗೆ ಬೆಳೆಸಿನಿ ಅಂತ ಈಗ ನನಗೆ ಗೊತ್ತಾಯ್ತು. ಆದರೂ ಅಮ್ಮವ್ರೆ, ಇದನ್ನ ಇಲ್ಲಿಗೆ ನಿಲ್ಸುಮ. ನೋಡ್ಪುಟ್ಟಕ್ಕ, ಈ ಮಾತನ್ನ ನಾನು ನನ್ನ ಮನ್ಸಾರೆ ಖುಷಿ ಪಟ್ಕೊಂಡು ಹೇಳ್ತೀನಿ. ನಿಂಗೆ ಒಳ್ಳೇದಾಗಿ ನನಗೆ ಫೋನ್ ಮಾಡಿದ್ದೆ. ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿದ್ರು ದುಡ್ಡಿಗೋಸ್ಕರ ಆಸ್ತಿಗೋಸ್ಕರ ಒಡೆದಾಡೋ ಅಣ್ಣ ತಮ್ಮದ್ರ ಮಧ್ಯೆ ನಾವು ಬದುಕ್ತಿರುವಾಗ ದುಡ್ಡಿನ ಇಸಿದಾಗೆ ಈಟೊಂದು ನಿಯತ್ತಾಗಿರೋ ಪುಟ್ಟಕ್ಕನಂತವ್ರು ನಮ್ಮ ಮಧ್ಯೆ ಅವ್ರು ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯಕ್ಕಲ್ಲ. ಜೊತೆಗೆ ಸಮಾಧಾನನೂ. ಅವಳಂತವಳು ನಾನು ಗೆಳ್ತಿ ಅಂತ ಹೇಳ್ಕೊಳಕ್ಕೆ ನಂಗೆ ಸ್ಯಾನೆ ಹೆಮ್ಮೆ ಆಯ್ತದೆ ಮಗ.
ಪುಟ್ಟಕ್ಕ ನಿನ್ನ ಮನಸ್ಸನ್ನ ಸಂದಕ್ಕೆ ಅರ್ಥ ಮಾಡ್ಕೊಂಡವಳೆ ಕಲ, ಅದೇ ನನಗೆ ಖುಷಿ. ಮಾತಿನ ಮೇಲೆ ನಿಗಾ ಇರಲಿ ರಾಜವ್ವ. ನನ್ನೀಗ ಮಡಿಕಣೆ ಮಾತಾಡ್ತಾ ಇವ್ನಿ ಕಣೆ. ಬಂಗಾರಮ್ಮನವರು ಯಾವ್ದೋ ಟೆನ್ಷನ್ ಆಗಿದ್ರು ಅನ್ಸ್ತೈತೆ, ಅದಕ್ಕೆ ಹಿಂಗೆ ಹೇಳೋರೆ. ಅವ್ರೇನಾದ್ರೂ ನಿನ್ ಮನೆ ತಕ್ ಬಂದು ವಸೂಲಿಗೆ ನಿಂತ್ರೆ ನಿನ್ ಕೈನಾಗೆ ಕೊಡಕ್ ಆಯ್ತದ? ಆಗಕ್ಕಿಲ್ಲ. ಜೀವನ ಪೂರ್ತಿ ಅವ್ರುಂದಾಗೆ ಬದುಕ್ಬೇಕು ನೀನು. ಒಬ್ಬ ಬೀಗ್ರಿಗೆ 15 ಲಕ್ಷ ಕೊಡಕ್ಕೆ ಇನ್ನೊಬ್ಬರು ಬೀಗ್ರ ಹತ್ರ ಸಾಲ ಮಾಡ್ಕೊಂಡಿದ್ಯಾ? ನಿನಗೇನಾರ ಮಾನ ಮರ್ವಾದೆ ಇದ್ರೆ 15 ಲಕ್ಷ ವಾಪಸ್ ಕೊಡೆ ನೋಡಮ್ಮ. ಅವ್ವ, ನಂಗೆ ನಿನ್ನ ಮ್ಯಾಕೆ ಸಂಶಯ ಇತ್ತು. ಸಾನಾ, ಬಂಗಾರಮ್ಮವ್ರ ತವ ಸಾಲ ತಕೊಂಡು ನಮ್ಮ ಅತ್ತೆ ಮಗ ತಗೊಂಡೋಗಿ ಕೊಟ್ಟಿದ್ಯಲ್ಲವಾ? ಯಾರಿಗೋಸ್ಕರ ಅವ ಇದನ್ನೆಲ್ಲ ಮುಚ್ಚಿಟ್ಟಿದ್ಯಾ? ನೀನು ಕಷ್ಟಪಟ್ಟು ನಾವು ಸುಖವಾಗಿರ್ಬೇಕು ಅನ್ನೋದು ಏನೂ ಇಲ್ಲ. ನಾನು ಈಗಲೇ ವಾಕೆ ನಮ್ಮ ಯಜಮಾನ ತಾವು ಹೇಳ್ತೀನಿ. ಹೇ ಸಾನಾ, ಬಿಡವ, ನೀನು ಏನೇ ಹೇಳಿದ್ರು ನಾನು ಕೇಳೋಕ್ಕಿಲ್ಲ. ಅಯ್ಯೋ ನಿಂತ್ಕೊಳ್ಳವ. ನೀನೇ ನನ್ನ ಮಾತು ಕೇಳ್ದೆ ಹೋದ್ರೆ ನಾನು ಯಾರ್ತಾವ್ ಹೇಳ್ಕೊಳ್ಳೆ? ನಮ್ಮ ಯಜಮಾನ್ರಿಗೆ ಈಸಿ ಆಗುತ್ತಾ? ಇಲ್ಲ, ದಯಮಾಡಿ ಈ ಹೆಸ್ಯನ ಅವ್ರತಾವ್ ಹೇಳ್ಬೇಡ ಕಣವ. ಯಾಕವ ಒಬ್ಳೆ ಇಟ್ಟೊಂದು ಕಷ್ಟ ಅನ್ಭವಿಸ್ತಿದ್ಯಾ? 15 ಲಕ್ಷ ದ್ಯಾವ್ರೆ, ನೀನ್ ಯಾಕವ ಅವ್ರಿಗೆ ಕೊಡಕೋದೆ? ಇಲ್ಲ, ನಮ್ಮ ಮದುವೆ ನಡೀತಿರ್ಲಿಲ್ಲ ಕಣವ. ನಾನು ಏನ್ ಮಾಡ್ಲಿ? ಅಂತ ಮದ್ವೆನೇ ಬೇಕಾಗಿರ್ಲಿಲ್ಲ ಅವ. ನಾನೇ ನಾ ಮನ್ಯಾಗ ಸಂತೋಷವಾಗಿ ಇಲ್ಲ ಕಣವ. ಏನ್ ಹೇಳ್ತಿದ್ಯವ? ಅಂತ ಜನರ ಮಧ್ಯೆ ನಾನು ಹೆಂಗವ ಸಂತೋಷವಾಗಿರಕೈತದೆ? ನಮ್ಮ ಯಜಮಾನ್ರು ಕಾಲೇಜ್ ಕೆಲ್ಸದಾಗೆ ಇಲ್ಲೇ ಅವ್ರೆ, ನಾನು ಒಬ್ಳೆ ಅಲ್ಲಿ. ನನ್ಗೆ ಈಸಿಯಾಗಿ ಗೊತ್ತಾದ ಮ್ಯಾಕೆ ನನ್ನ ಕೈಲಂತೂ ಅಲ್ಲಿಗೆ ಹೋಗಕ್ಕಾಗಕ್ಕಿಲ್ಲ. ಬೇಕಾದ್ರೆ ನಮ್ಮ ಯಜಮಾನ್ರ ಜೊತೆ ಇದೇ ಊರ್ನಾಗೆ ಇದ್ಬಿಡ್ತೀನಿ ಕಣವ. ಆದ್ರೆ ನನ್ನ ಕೈಲಿ ಅಲ್ಲಿಗೆ ಹೋಗಕ್ಕಾಗಕ್ಕಿಲ್ಲ. ಸಾನಾ, ನನ್ನ ಕೂಸೆ ಹಂಗೆ ಮಾತ್ರ ಮಾಡಬೇಡ ಕಣವ್ವ. ಸಮಸ್ಯೆನ ಬಗೆಹರಿಸಕ್ಕೆ ನೋಡಬೇಕು, ದೊಡ್ಡದು ಮಾಡಬಾರ್ದು ಕಣವ್ವ. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಆದರೆ ಸಂಬಂಧಗಳು ಕೆಟ್ಟೋದ್ರೆ ಒಂದು ಮಾಡೋದು ಶಾನ ಕಷ್ಟ ಕಣವ್ವ. ಇಂಥ ಸಂಕಟಕ್ಕೆ ನಾನು ನೂಗ್ಬೇಡ ಕಣವ. ಈ ವಿಷಯ ಸ್ನೇಹಂಗೆ ಗೊತ್ತಾದ್ರೆ, ನಾನು ಬಂಗಾರಮ್ಮ ನೋಡ್ತವ ದುಡ್ಡು ತಗೊಂಡಿದ್ದೆ ಅನ್ನೋ ವಿಷಯ ಸ್ನೇಹಂಗೆ ಗೊತ್ತಾದ್ರೆ ಅವಳು ಆ ಮನೆಗೆ ಹೋಗಕ್ಕಲ್ಲ. ಅವ ಬಂಗಾರಮ್ಮಂತವ ಸಾಲ ತಗೊಂಡವಳೆ, ಅದು ನನ್ನ ಮದ್ವೆಗೆನೆಯ. ಅಯ್ಯೋ ಅವ್ವ, ಈ ವಿಷಯನ ನನ್ನ ಸ್ನೇಹಿತು ಹೇಳಿವ್ನಿ. ಬೇಕಾದ್ರೆ ಮೆಸ್ನಾಗ ಇನ್ನೇನಾದರೂ ಮಾಡಬೇಕು ಅಂತಂದ್ರೆ ಹೇಳ್ರಿ, ಎಲ್ಲನೂ ಮಾಡ್ತೀನಿ. ಆದರೆ ಬಂಗಾರಮ್ಮನ ಸವಾಸ ಮಾತ್ರ ಬೇಡ ಕನಕ. ಯಾಕೆ ಮಂಜುಳಾ, ಮಜವಾಗಿರ್ಲಿಲ್ವಾ? ಎಂತ ಮಾತು ಅಂತ ಆಡ್ತೀಯ? ನಾನಿನ್ನು ಬರ್ತೀನಿ ಕನಕ. ಏ ಮಂಜುಳಾ, ಇವಳು ಎದುರು ಪುಕ್ಲಿ. ಇನ್ಮೇಕೆ ನಾನೇ ಮಾತಾಡ್ತೀನಿ ಬಿಡು. ರಾಜೆ, ಆಳ ನೋಡೋಕ್ಕೆ ಆಳನ್ನು ಕಳಿಸೋದು ಸರಿ. ನೀನು ಹೇಳಿದ್ರೆ ಕಾಟ ಆಯ್ತದೆ. ನೀನು ವೇದ ಅಂತ ಎಲ್ಲ ಸ್ವಲ್ಪ ಪಕ್ಕಕ್ಕೆ ಮಾಡ್ತೀಯಾ? ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ತಾನೇ ಅರ್ವೈತೆ. ಅಕೋ, ಬಂಗಾರಮ್ಮನಿಗೆ ಫೋನ್ ಮಾಡಿ ಹೇಳಾಯ್ತು. ಅವಳುವೆ ಪುಟ್ಟಕ್ಕ ಕಿತ್ತಾಡ್ತಾರೆ ಹೇಳ್ತೀಯಾ? ಇನ್ನು ಈಗ ಬಿತ್ತಿರೋದು ಕಂಡ ಕಾಳಿ, ಮೊಳಕೆ ಹೊಡೆದು ಸಸಿಯಾಗಿ ಮರ ಆಗೋದಕ್ಕೆ ಹೊಸ ಟೈಮ್ ಆಯ್ತದೆ.
ಆದ್ರೆ ಫಲ ಕೊಡೋದಂತೂ ಪಕ್ಕ. ನೋಡ್ತಾ ಇರು. ನನಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಮದುವೆ ಖರ್ಚು ದಿವ್ಸಕ್ಕೆ ದಿವಸ ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಾಯ್ತಲೇ ಐತೆ. ಇದ್ರಾಗೆ ಬೀಗರು ಬೇರೆ ದುಡ್ಡು ಕೇಳವ್ರೆ. ಏನು ಮಾಡಬೇಕು ಇವನು? ಸದ್ಯದ ಖರ್ಚಿಗೆ ಇದನ್ನ ಮಾರಲೇಬೇಕು. ಈಟು ವರ್ಷ ನಮ್ಮ ಕಡೆ ಸುಖದಾಗೆ ಜೊತೆಯಾಗೆ ಇದ್ದೆ. ನಿಂಗೆ ಜೀವ ಇಲ್ಲದೆ ಹೋದ್ರೂ ನಮ್ಮ ಕುಟುಂಬದಾಗೆ ಒಬ್ಬನಾಗೆ ಇದ್ದೆ. ನಿನ್ ಕೊಡಕ್ಕೆ ನಂಗೆ ಮನಸ್ಸಿಲ್ಲ. ಆದ್ರೆ ಏನು ಮಾಡಲಿ, ಬೇರೆ ದಾರಿ ಇಲ್ಲ. No, madam. MP influence. M for mother. P for power. ನಮ್ಮ ಅವ್ವನ ಇನ್ಫ್ಲೂಯೆನ್ಸ್. ಹೊಡೆದ್ವಿ ನೋಡಿ ಕಪ್ಪು, ನಿಮ್ ಕೈಗೆ ಚಿಪ್ಪು. ಬ್ಯಾಡ್ರವ, ಎಲ್ಲ ಅನ್ಬಾರ್ದು. ಸುಮ್ಕಿರವ ನೀನು. ಬೇಸಿಗೆ ಅಂದ್ರೆ ಹಾಟು. ಈ ವರ್ಷದ ರನ್ನರ್ ಅಪ್ ಆಗಿ ಸೆಂಟ್ ಮೇರೀಸ್ ಕಾಲೇಜ್ ತಂಡ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದೆ. ಹಾಗೂ ವಿನ್ನರ್ಸ್ JS ಸರ್ಕಾರಿ ಕಾಲೇಜಿನ ಹುಡುಗಿರು ಸುಮಾ ತಂಡ ಮೊದಲನೇ ಸ್ಥಾನವನ್ನು ಗೆದ್ದು ಜಯಶಾಲಿಯಾಗಿದ್ದಾರೆ. ಸರ್, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಾವು ನಮ್ಮ ಕೋಚ್ ಕೈಯಿಂದ ಪ್ರಶಸ್ತಿ ತಗೋಬೋದಾ? ಆಯ್ತು, ಖಂಡಿತ. ಅವ್ವ ಬಾರವ್ವ. ಅವ್ವ ಹೋಗವ್ವ. ಅವ್ವ ಬಾರವ್ವ. ಬಾರವ್ವ, ಹೋಗವ್ವ.
ಇದನ್ನು ನಾನೇ ಮಾಡೀನಿ ಅನಿಸ್ತೈತವ. ಈ ಇಸಿಯ ಸ್ನೇಹಕ್ಕನಿಗೆ ಗೊತ್ತಾಗಾಯ್ತೋ ಗೊತ್ತಾಗ್ಲಿಲ್ವೋ ಗೊತ್ತಾಯ್ತಿಲ್ವಲ್ಲ. ಹೇಳಿ ಅವ, ನಾನು ತೆಪ್ಪು ಮಾಡೀನಿ ಅಂತ ನಿಮ್ಗೆ ಅನಿಸ್ತಿದ್ರೆ ನಾನು ಯಾವತ್ತೂ ನಿಮ್ಮ ಹೆಸರು ಬರೋಕ್ಕಿಲ್ಲ. ನೀವೇ ಹೇಳಿ. ನೀನು ತೆಪ್ಪು ಮಾಡಿದ್ರೆ ನನ್ನ ಮುಂದೆ ಬಂದು ಹಿಂಗೆ ಧೈರ್ಯವಾಗಿ ನೀನು ಮಾತಾಡ್ತಿರ್ನಿಲ್ಲ ಕಣಪ್ಪ. ನೀನು ತೆಪ್ಪು ಮಾಡಿರೋಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಅದು ಅಲ್ಲದೆ ನನ್ನನ್ನು ಬಾಯಿ ತುಂಬ ಹೂವು ನನ್ನ ಮೇಲೆ ಆಣೆನೂ ಮಾಡಿದ್ಯಾ. ಹಿಂಗಿರೋವಾಗ ನೀನು ಅಂಥ ತೆಪ್ಪು ಮಾಡಿರೋಕ್ಕಿಲ್ಲ ಅಂತ ನಂಗೆ ಅನಿಸ್ತದೆ. ಒಂದು ಹುಡುಗಿ ಮಾತಾಡಿದ್ರೇ ಅದಕ್ಕೊಂದು ಹೆಸರಿಕ್ಕಿ ನೂರಾರು ಕತೆಗಳನ್ನ ಕಟ್ಬಿಡ್ತಾರೆ ಈ ಜನ. ಯಾರೋ ನಮಗೋ ನಿಂಗೋ ಆಗ್ಲಾರ್ದರೆ ಈ ಕೆಲಸ ಮಾಡಿರಬೇಕು ಅನ್ನಿಸ್ತದೆ. ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ ಕಣಪ್ಪ, ಸ್ನೇಹದೇ ನಂಗೆ ಚಿಂತೆ. ಇದರಿಂದ ಅವಳ ಮನಸ್ಸಿಗೆ ಎಷ್ಟು ಬೇಸರ ಮಾಡ್ಕೊಂಡವಳು ಏನೋ. ಅವಳು ಎಂಥ ಹುಡುಗಿ ಅಂತ ನಿಂಗೂ ಗೊತ್ತು. ಎದೆ ಒಳಗೇನು ಇಟ್ಕೊಳ್ಳೋಕ್ಕಿಲ್ಲ. ಎದ್ರೆ ಕಡ್ಡಿ ಯಾಳು ತುಂಡಾದಂಗೆ ಮಾತಾಡ್ಬಿಡ್ತಾಳೆ. ಅವಳಿಗಿಷ್ಟ ಆದವರು ಹತ್ರ ಆದವರು ಅವಳ ಮನಸ್ಸಿಗೆ ನೋವು ಮಾಡಿದರೆ ಮಾತೇ ಆಡೋಕ್ಕಿಲ್ಲ. ಒಂದೇ ಏಟಿಗೆ ಸುಮ್ಕಾಗ್ಬಿಡ್ತಾಳೆ. ಅದು ಜಗಳ ಆಡೋದಕ್ಕಿಂತಲೂ ಭಯಂಕರ. ಹೌದವ, ನಂತವನು ಹಂಗೆ ಮಾತಾಡದೆ ಇದ್ಬಿಡ್ತಾರೇನೋ ಅಂತ ಭಯ ಆಯ್ತೈತೆ. ನೀನು ಭಯ ಬೀಳಬೇಡ. ಅವಳಿಗೆ ಅರ್ಥ ಆಗಂಗೆ ಹೇಳಿರೆ ತಿಳ್ಕೊತಾಳೆ. ನಾನು ಇದ್ರ ಮಧ್ಯೆ ವಹಿಸ್ಕೊಂಡು ಬರೋಕ್ಕಿಲ್ಲ. ನೀನೇ ಅವಳು ತಾವು ಮಾತಾಡು. ಅವಳು ಕೋಪ ತಣಿಬೇಕು ಅಂದರೆ ಈ ಕೆಲಸನ ಯಾರು ಮಾಡಿದ್ರು ಅನ್ನೋದನ್ನು ಕಂಡುಹಿಡಿಬೇಕು. ಆ ಕೆಲಸ ನಾನು ಮಾಡ್ತೀನವ್ವ.